ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ವಯಸ್ಸುಗಳು ಏಜಸ್ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಯಾವುದೇ ರೀತಿಯಾದಂತಹ ಎಕ್ಸಾಮಲ್ಲೂ ಕೊಡಿದ್ರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ವಯಸ್ಸಿನ ಟಾಪಿಕ್ ಮೇಲಿನ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದಕ್ಕೋಸ್ಕರ ಈ ಟಾಪಿಕ್ ಮೇಲೆ ಜಾಸ್ತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಈಸಿ ಕೂಡ ಇದೆ. ಕಾನ್ಸೆಪ್ಚುವಲ್ ವೈಸ್ ಅರ್ಥ ಮಾಡ್ಕೊಂಡ್ರೆ ಎಷ್ಟೇ ಕಷ್ಟ ಆಗಿರಲಿ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಒಂದು ಪ್ರಶ್ನೆ ನೋಡೋಣ. ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸುಗಳ ಅನುಪಾತ 3:5 ಆಗಿದೆ. 7 ವರ್ಷಗಳ ನಂತರ ಈ ಅನುಪಾತ 4:6 4:6 ಆಗಿರುತ್ತದೆ. ಸೊ ಅವರ ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಮಗೆ ಡೇಟಾ ಏನು ಕೇಳಿದ್ದಾರೆ ಅಂದರೆ, ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎದು ಮತ್ತು ಬಿದು ರೇಷಿಯೋ ಪ್ರೆಸೆಂಟ್ ಪ್ರಸ್ತುತ ಎಷ್ಟಿದೆ? 3:5 ಇದೆ ಅಲ್ವಾ. ನೆಕ್ಸ್ಟ್ 7 ವರ್ಷಗಳ ನಂತರ, ಪ್ರೆಸೆಂಟ್ಗೆ 7 ವರ್ಷ ಆದಮೇಲೆ, ಸರಿನಾ? ಅವಾಗ ಎಷ್ಟಾಗುತ್ತೆ ಅಂದರೆ 4:6 4:6 ಆಗಿರುತ್ತೆ. ಸೊ ಅವರ ಪ್ರಸ್ತುತ ಏಜ್ ಅವರ ಅಂದರೆ ಎ ಮತ್ತು ಬಿನ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇವೆರಡರ ವ್ಯತ್ಯಾಸ ಎ ಮತ್ತು ಬಿ, ಇವೆರಡರ ವ್ಯತ್ಯಾಸ ಎಷ್ಟಿದೆ? 2 ಇದೆ. ನೆಕ್ಸ್ಟು 7 ವರ್ಷಗಳ ನಂತರ ಅವರ ರೇಷಿಯೋದಲ್ಲಿ 4:6 ಆಗುತ್ತೆ ಅಲ್ವಾ. ಆವಾಗ ಅವೆರಡರ ವ್ಯತ್ಯಾಸ ಎಷ್ಟಿರುತ್ತೆ? 2 ಇದೆ ಅಲ್ವಾ. ಸೊ ಪ್ರೆಸೆಂಟೇಜು ಮತ್ತು 7 ವರ್ಷಗಳ ನಂತರ ಎರಡರೂ ರೇಷಿಯೋಗಳಲ್ಲಿ ಸೇಮ್ ಇದೆ ವ್ಯತ್ಯಾಸ. ಸೊ ಸೇಮ್ ಇದ್ದಾಗ ನಾವು ಇವೆರಡನ್ನು ಕಳಿಬೇಕು. 3ರಲ್ಲಿ 4 ಹೋದರೆ 1, 5ರಲ್ಲಿ 6 ಹೋದರೆ 1 ಅಲ್ವಾ. ಸೊ ಇವೆರಡರ ಗ್ಯಾಪ್ ಎಷ್ಟಿದೆ? 1 ಇದೆ, ಸರಿನಾ? ಈ 1 = 7 ವರ್ಷಕ್ಕೆ ಸಮ ಅಲ್ವಾ. ನೋಡಿ, 7 ವರ್ಷಕ್ಕೆ ಇದು ಪ್ರೆಸೆಂಟೇಜು. 7 ವರ್ಷ ಆದಮೇಲೆ ಇದು 4:6 ಅನ್ನೋದು 7 ವರ್ಷ ಆದಮೇಲೆ ಅಲ್ವಾ ರೇಷಿಯೋ. ಸೊ ಇವೆರಡರ ವ್ಯತ್ಯಾಸ ಎಷ್ಟಿದೆ ಅಂದರೆ 1 ಇದೆ. ಅಂದರೆ ಗ್ಯಾಪು 1ಕ್ಕೆ 7 ವರ್ಷ ಸಮ. ಅಂದರೆ ನಮಗೇನು ಬೇಕಾಗಿರೋದು? ಪ್ರಸ್ತುತ ಪ್ರೆಸೆಂಟೇಜ್ ಆಫ್ ಎ ಮತ್ತು ಬಿ ಅವೆರಡರ ಏಜ್ ಎಷ್ಟು ಬೇಕು ಅಂತ. ಪ್ರೆಸೆಂಟೇಜ್ ಆಫ್ ಎಷ್ಟಿದೆ? ಎದು ರೇಷಿಯೋ 3 ಇದೆ, ಬಿದು 5 ಇದೆ. ಒಂದ್ರದ್ದು 7 ಪಾರ್ಟ್ಗೆ ಸಮ ಆಯಿತು ಅಂದರೆ 3 ಪಾರ್ಟು. ಎದು ಎಷ್ಟು ಪಾರ್ಟ್ ಇದೆ? 3 ಪಾರ್ಟು. 3 ಪಾರ್ಟ್ಗೆ 21 ಅಲ್ವಾ. ಸೊ ಎಗೆ 3 ಪಾರ್ಟ್ಗೆ 21 ಆಯಿತು ಅಂದರೆ ಬಿಗೆ 5 ಪಾರ್ಟು. 5 ಪಾರ್ಟ್ಗೆ ಎಷ್ಟಾಗುತ್ತೆ ಏಜು? 7 5ಲಿ 35. 1 ಪಾರ್ಟ್ಗೆ 7 ಆಯಿತು. ನೋಡಿ, ಇಂಟು 7 ಮಾಡಿದ್ರೆ 7 ಆಯಿತು. ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ? 21 ಅಲ್ವಾ. ಸೊ 5 ಇಂಟು 7 ಮಾಡಿದ್ರೆ ಎಷ್ಟಾಯಿತು? 35. ಸೊ ಆನ್ಸರ್ ಎ ಮತ್ತು ಬಿದು ಎಷ್ಟಿದೆ? ಎನ ಏಜ್ ಎಷ್ಟಿದೆ? 21 ಇದೆ. ಬಿನ ಏಜು 35 ಇದೆ. ಅರ್ಥ ಆಯಿತು ಅಲ್ವಾ ಗಾಯ್ಸ್? ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಎ ಮತ್ತು ಬಿ ಅವೆರಡರ ಪ್ರಸ್ತುತ ಎಷ್ಟಿದೆ? ಏಜಸ್ ರೇಷಿಯೋ 3:5 ಇದೆ. 7 ವರ್ಷಗಳ ನಂತರ, 7 ವರ್ಷ ಆದಮೇಲೆ ಅವ್ರದ್ದು ರೇಷಿಯೋ ಎಷ್ಟಾಗುತ್ತೆ? ಏಜಸ್ ರೇಷಿಯೋ 4:6 ಆಯ್ತಲ್ವಾ. ಸೊ ಪ್ರೆಸೆಂಟದು ಮತ್ತು 7 ವರ್ಷ ಆದಮೇಲದು ರೇಷಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವೆರಡರ ವ್ಯತ್ಯಾಸ 2 ಇದೆ, ಇವೆರಡರ ವ್ಯತ್ಯಾಸ 2 ಇದೆ. ಸೊ ಎರಡರ ವ್ಯತ್ಯಾಸ ಸೇಮ್ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ, ಪ್ರೆಸೆಂಟ್ಲದು ಮತ್ತು 7 ವರ್ಷ ಆಗಿದೆ ಅಲ್ಲ, ನಂತರ ಅವೆರಡರ ರೇಷಿಯೋಗಳನ್ನ ಮೈನಸ್ ಮಾಡ್ತೀವಿ. ಸೊ ಇವೆರಡರ ರೇಷಿಯೋ ಮೈನಸ್ ಮಾಡಿದಾಗ ಎಷ್ಟಾಯಿತು? 1 ಆಯಿತು. ಗ್ಯಾಪ್ ಎಷ್ಟಿದೆ ಇವೆರಡರದು? 1 ಅಲ್ವಾ. 3 4 ಗ್ಯಾಪ್ 1 ಆಯಿತು. 5 6 ಅಂದರೆ ಗ್ಯಾಪ್ 1. ಸೊ ಗ್ಯಾಪ್ 1 = 7 ವರ್ಷ. ಯಾಕೆ ಹಾಕ್ಕೊಂಡು ಅಂದರೆ ನಮಗೆ 7 ವರ್ಷ ಆದಮೇಲೆ ಅಲ್ವಾ ಇಷ್ಟಾಗಿರೋದು. ಇವೆರಡರ ವ್ಯತ್ಯಾಸದಲ್ಲಿ ಎಷ್ಟು ವರ್ಷ ಗ್ಯಾಪ್ ಇದೆ? 7 ವರ್ಷ ಗ್ಯಾಪ್ ಇದೆ. ಸೊ ಒಂದ್ರ ಗ್ಯಾಪುದು 7 ವರ್ಷ ಆಯಿತು ಅಂದರೆ ನಮಗೆ ಪ್ರೆಸೆಂಟೇಜಸ್ ಆಫ್ ಎ ಮತ್ತು ಬಿ ಬೇಕು. ಪ್ರೆಸೆಂಟೇಜ್ ರೇಷಿಯೋ ಎಷ್ಟಿದೆ? 3. 1 ರೇಷಿಯೋದು 7 ಆಯಿತು, 7 ವರ್ಷ ಅಂದರೆ 3 ರೇಷಿಯೋದು 21 ವರ್ಷ ಅಲ್ವಾ. 5 ರೇಷಿಯೋದು 35 ವರ್ಷ. ಸೊ ಪ್ರಶ್ನೆ ಏನಂತ ಕೇಳಿದರೆ, ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಪ್ರಸ್ತುತ ಅಂದರೆ ಪ್ರೆಸೆಂಟ್ ಅಲ್ವಾ. ಪ್ರೆಸೆಂಟ್ ಏಜ್ ಎಷ್ಟಿದೆ? 21 ವರ್ಷ. ಬಿದು 35 ವರ್ಷ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡೋಣ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ ದ್ವಿಗುಣವಾಗಿತ್ತು. ಅಂದರೆ 2 ಪಟ್ಟಿರುತ್ತೆ ತಂದೆಯ ವಯಸ್ಸು ಮಗನ ವಯಸ್ಸಿನಗಿಂತ. 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 8:5 ಆಗಿರುತ್ತದೆ. ಅವರ ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ.
ಫಸ್ಟು ಡೇಟಾ ಏನು ಕೊಟ್ಟಿದ್ದಾರೆ, 5 ವರ್ಷದ ಹಿಂದೆ ಒಬ್ಬ ತಂದೆ ಇರ್ತಾರೆ, ಮಗ ಇರ್ತಾರೆ. ತಂದೆಯ ವಯಸ್ಸು ಮಗನ ವಯಸ್ಸಿನ ದ್ವಿಗುಣ ಅಂದರೆ ಮಗನಿಗೆ 1 ಇರುತ್ತೆ ಅಂದರೆ ತಂದೆಗೆ 2, ಅಂದರೆ ಮಗನಿಗೆ 10 ವರ್ಷ ಇರ್ತದೆ ಅಂದರೆ ತಂದೆಗೆ 20 ವರ್ಷ ಅಲ್ವಾ. ದ್ವಿಗುಣ, ಇವನಿಗಿಂತ 2 ಪಟ್ಟು ಜಾಸ್ತಿ ಇರುತ್ತೆ. ಮಗನಿಗಿಂತ ತಂದೆಯ ವಯಸ್ಸು 2 ಪಟ್ಟು ಜಾಸ್ತಿ ಇರುತ್ತೆ ಅಲ್ವಾ. ನೆಕ್ಸ್ಟು 15 ವರ್ಷಗಳ ನಂತರ ಪ್ಲಸ್ 15, 15 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅವ್ರ ವಯಸ್ಸಿನ ಅನುಪಾತ 8:5 ಅಲ್ವಾ. ಸೊ ಪ್ರಶ್ನೆ ಏನಂತ ಕೇಳಿದರೆ ಅವರ ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ನಾವು ಪ್ರೀವಿಯಸ್ಸಲ್ಲಿ ಏನು ಕೇಳಿದ್ರು ಅವರು 3:5 4:6 ಅಂತ. ಈಗ ವ್ಯತ್ಯಾಸ ನೋಡ್ದು ಅಲ್ವಾ, 2ರ ವ್ಯತ್ಯಾಸ ನೋಡ್ದು ಸೇಮ್ ಇದೆ ಅಲ್ವಾ. ಬಟ್ ಅದೇ ರೀತಿ ಈ ಪ್ರಶ್ನೆ ನೋಡೋಣ. ಇವೆರಡರ ವ್ಯತ್ಯಾಸ ಎಷ್ಟಿದೆ? ಇವೆರಡರ ವ್ಯತ್ಯಾಸ 1 ಇದೆ. ಸೊ ಇವೆರಡರ ವ್ಯತ್ಯಾಸ ಎಷ್ಟಿದೆ? 3 ಇದೆ. ಲಾಸ್ಟ್ ಕ್ವಶನಲ್ಲಿ ಅವೆರಡರ ವ್ಯತ್ಯಾಸ ಸೇಮ್ ಇರೋದ್ರಿಂದ ಡೈರೆಕ್ಟ್ ಮಾಡೋದು. ಬಟ್ ಇಲ್ಲಿ 2 ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಇದ್ದರೆ ಏನು ಮಾಡಬೇಕು ನಾವು? ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೊಳ್ಳೋದು ಹೇಗೆ ಹೇಳ್ತೀನಿ ನೋಡಿ ಗೈಸ್. ಇವೆರಡರ ವ್ಯತ್ಯಾಸ 1 ಇದೆ, ಇವೆರಡರ ವ್ಯತ್ಯಾಸ 3 ಇದೆ. ಸೊ ಈ 3ನ್ನು ಇವೆರಡಕ್ಕೂ ಗುಣಿಸೋಣ. ಸೊ ಈ 1ನ್ನು ಇವೆರಡಕ್ಕೂ ಗುಣಿಸೋಣ. ಸೊ 3ನ್ನು 2 ಮಾಡಿದ್ರೆ 6 ಆಯಿತು. 3 2 6, ನೆಕ್ಸ್ಟ್ 3 1 3. ಅದೇ ರೀತಿ 8 1 8, 5 1 5. ರೇಷಿಯೋ ಸಿಕ್ತಲ್ವಾ ನೋಡಿ. ಈಗ ವ್ಯತ್ಯಾಸ ಎಷ್ಟಿದೆ? 3 ಇದೆ. ಇದರ ವ್ಯತ್ಯಾಸ 3 ಇದೆ ಅಲ್ವಾ. ಇವೆರಡರ ವ್ಯತ್ಯಾಸ ಆದರೆ ನಾವೇನು ಮಾಡ್ತೀವಿ? ಇದರಿಂದ ಇದನ್ನು ಕಳಿತೀವಿ, ಇದರಿಂದ ಇದನ್ನು ಕಳಿತೀವಿ. ಸೊ 6ರಲ್ಲಿ 2 ವ್ಯತ್ಯಾಸ ಗ್ಯಾಪ್ ಎಷ್ಟಿದೆ? 2 ಇದೆ. ಇದರಲ್ಲೂ ಗ್ಯಾಪ್ 2 ಇದೆ ಅಲ್ವಾ. ಸೊ ಆಟೋಮೆಟಿಕ್ಕಾಗಿ ಗ್ಯಾಪ್ ಸೇಮ್ ಆಗುತ್ತೆ. ಇವೆರಡರ ವ್ಯತ್ಯಾಸ ಸೇಮ್ ಇದ್ದಾಗ. ಸೊ ಗ್ಯಾಪ್ 2. ಈ ಗ್ಯಾಪು ಯಾವುದಕ್ಕೆ ಸಮ? 15 ವರ್ಷ ಪ್ಲಸ್ 5 ವರ್ಷ. 5 ವರ್ಷ ಹಿಂದೆ ಪ್ಲಸ್ 15 ವರ್ಷ ಆದಮೇಲೆ ಅಂದರೆ ಎಷ್ಟು ವರ್ಷ ಗ್ಯಾಪ್ ಆಯಿತು? 20 ವರ್ಷ ಅಲ್ವಾ. ಪ್ರಸ್ತುತಕ್ಕೆ 5 ವರ್ಷ ಹಿಂದೆ, ನೆಕ್ಸ್ಟ್ ಪ್ರಸ್ತುತಕ್ಕೆ ಪ್ರೆಸೆಂಟೇಜ್ಗೆ 15 ವರ್ಷ ಮುಂದೆ ಅಂದರೆ ಟೋಟಲ್ ಎಷ್ಟು ವರ್ಷ ಆಯಿತು? 20 ವರ್ಷ ತಾನೇ. ಸೊ 2ರ ಗ್ಯಾಪು 20 ವರ್ಷಕ್ಕೆ ಸಮ ಅಂದರೆ ನೆಕ್ಸ್ಟು 1ರ ಗ್ಯಾಪ್ ಎಷ್ಟು? 10 ವರ್ಷ. ನಮಗೆ ಬೇಕಾಗಿರೋದೇನು? ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಬಟ್ ಪ್ರಸ್ತುತ ವಯಸ್ಸಿನೆಲ್ಲ ರೇಷಿಯೋ ಇದೆಯಾ? ಇಲ್ಲೇ ಇಲ್ಲ. ಇದು ರೇಷಿಯೋ 5 ವರ್ಷ ಈ ಮುಂಚೆದು, ಇದು 15 ವರ್ಷ ಆದಮೇಲೆ ಅಲ್ವಾ. ನೀವು ಯಾವುದಕ್ಕಾದರೂ ಹಾಕೊಂಡ್ರು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಹಾಕ್ತೀವಿ ಅಂದರೆ 5 ವರ್ಷ ಹಿಂದೆ. 1ರ ರೇಷಿಯೋ 10 ವರ್ಷ ಅಂದರೆ 6ರ ರೇಷಿಯೋ ಎಷ್ಟಾಗುತ್ತೆ? 60 ಆಯಿತು. 3ದು ಎಷ್ಟಾಯಿತು? 30 ಅಲ್ವಾ. ಸೊ 5 ವರ್ಷಗಳ ಹಿಂದೆ ತಂದೆ ಮತ್ತು ಮಗನ ವಯಸ್ಸು 60 30 ಆಗಿರುತ್ತೆ ಅಂದರೆ ಪ್ರೆಸೆಂಟ್ ಎಷ್ಟಾಗಿರುತ್ತೆ? 5 ವರ್ಷ ಆ್ಯಡ್ ಮಾಡಬೇಕಲ್ವಾ. ಸೊ 5 ವರ್ಷದ ಹಿಂದೆ 60 ಆಗಿರ್ತದೆ ಅಂದರೆ ಈಗ ಪ್ರೆಸೆಂಟು ಎಷ್ಟಾಗುತ್ತೆ? 65. ಇದು ತಂದೆಯ ವಯಸ್ಸು. ಮಗನ ವಯಸ್ಸು ಎಷ್ಟಾಗುತ್ತೆ? ಅವನಿಗೂ 5 ವರ್ಷ ಕರೆಕ್ಟಾಗಿ ಮುಂದಕ್ಕೆ ಬರ್ತೀವಿ ಅಂದರೆ ಪ್ರೆಸೆಂಟ್ಗೆ 35 ಅಲ್ವಾ. ಸೊ ತಂದೆ ಮತ್ತು ಮಗನ ವಯಸ್ಸು 65 ಮತ್ತು 35 ಆಗಿರುತ್ತೆ. ಒಬ್ಬ ಮಗ ಮತ್ತು ತಂದೆಯ ವಯಸ್ಸಿನ ಮೊತ್ತವು 52 ವರ್ಷಗಳು. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 4 ಪಟ್ಟು ಆಗಿರುತ್ತದೆ. ಮಗನ ಪ್ರಸ್ತುತ ವಯಸ್ಸು ವರ್ಷಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಬ್ಬ ಮಗ ಮತ್ತು ತಂದೆ ಇಬ್ಬರು ಇರ್ತಾರೆ. ಅವರಿಬ್ಬರ ಮೊತ್ತ ಅಂದರೆ ಇಬ್ಬರು ಅಡಿಷನ್ ಎಷ್ಟಿದೆ? ಮಗ ಮತ್ತು ತಂದೆ ಅವಿಬ್ಬರ ಮೊತ್ತ ಎಷ್ಟಿದೆ? 52 ಇಯರ್ಸ್. 4 ವರ್ಷಗಳ ನಂತರ ಇದೇನು? 4 ವರ್ಷಗಳ ನಂತರ ಅಂದರೆ ಇದು ಪ್ರಸ್ತುತ ಆಗಿರುತ್ತೆ ಅಲ್ವಾ. ಸೊ ಪ್ರೆಸೆಂಟಲ್ಲಿ ಮಗ ಮತ್ತು ತಂದೆ ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟಿದೆ ಅಂದರೆ 52 ವರ್ಷಗಳು. 4 ವರ್ಷಗಳ ನಂತರ, ಸೊ 4 ವರ್ಷ ಆದಮೇಲೆ ಮಗ ಮತ್ತು ತಂದೆ ವಯಸ್ಸು ಕೇಳಿಲ್ಲ, ಎಷ್ಟು ಪಟ್ಟು ಎಷ್ಟರಷ್ಟು ಇರ್ತದೆ ಅಂತ. ಅವರ ವಯಸ್ಸು 4 ಪಟ್ಟು ಇರ್ತದೆ. ಅಂದರೆ ಮಗ ಮತ್ತು ತಂದೆ ರೇಷಿಯೋ ಕೇಳಿದ್ದಾರೆ. ಇವನಿಗೆ 1 ವರ್ಷ ಅಂದರೆ ಇವ್ರಿಗೆ 4 ವರ್ಷ ಅಂದರೆ 4 ಪಟ್ಟಿರುತ್ತೆ ಅಂತ ಕೇಳಿದ್ದಾರೆ. ಸರಿನಾ? ಇದು ರೇಷಿಯೋದಲ್ಲಿದೆ, ಅನುಪಾತದಲ್ಲಿದೆ. ಸೊ ಪ್ರಸ್ತುತ ಅವರಿಬ್ಬರದು ಎಷ್ಟಿರುತ್ತೆ? ಒಟ್ಟಿಗೆ ಅವರಿಬ್ಬರು ಏಜ್ನ ಆ್ಯಡ್ ಮಾಡಿದಾಗ 52 ವರ್ಷ ಆಗಿರುತ್ತಂತೆ. 4 ವರ್ಷ ಆದಮೇಲೆ ತಂದೆಯ ವಯಸ್ಸು ಮಗನ ವಯಸ್ಸಿನ 4 ಪಟ್ಟು ಅಂದರೆ ರೇಷಿಯೋದಲ್ಲಿ ಕೇಳಿದ್ದಾರೆ, ಅನುಪಾತದಲ್ಲಿದೆ.
ಸೊ ಮಗನ ಪ್ರಸ್ತುತ ವಯಸ್ಸೆಷ್ಟು, ಮಗನ ಪ್ರಸ್ತುತ ಇದು 4 ವರ್ಷಕ್ಕೆ ರೇಷಿಯೋ 1 ಆಗಿದೆ ಅಂದರೆ ಮಗನ ಪ್ರಸ್ತುತ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಈ ಥರ ಇದ್ದಾಗ ನೋಡಿ ಗೈಸ್, ಕೊಟ್ಟಿರೋ ಡಾಟಾ ಯಾವುದಿದೆ ಅಂತ ಫಸ್ಟು ನೋಡ್ಕೊಳ್ಳೋಣ. ಮಗ ಮತ್ತು ತಂದೆ ಒಟ್ಟು ಏಜು 52 ಇದೆ. ಸೊ ನಮಗಿಲ್ಲಿ 4 ವರ್ಷ ಆದಮೇಲೆ ರೇಷಿಯೋ ಇದೆ, ಸರಿನಾ. ಇಲ್ಲಿ ಏಜ್ ಕೇಳಿದ್ದಾರೆ ಪ್ರಸ್ತುತದಲ್ಲಿ, 4 ವರ್ಷ ಆದಮೇಲೆ ರೇಷಿಯೋ ಕೇಳಿದ್ದಾರೆ. ಸೊ ನಾವು ಈಗ ಅವನಿಗೆ ಪ್ರಸ್ತುತ ಅವರಿಬ್ಬರ ವಯಸ್ಸು 52 ಇದೆ ಅಂದರೆ 4 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅವ್ರದ್ದು, ಪ್ರಸ್ತುತದಲ್ಲಿ 52 ವರ್ಷ ಇದೆ ತಂದೆ ಮತ್ತು ಮಗನ ಒಟ್ಟು ಏಜು. 4 ವರ್ಷ ಆದಮೇಲೆ, ಯಾಕೆ 4 ವರ್ಷ ಬೇಕು ಅಂದರೆ ನಾವು 4 ವರ್ಷಕ್ಕೆ ರೇಷಿಯೋ ಕೊಟ್ಟಿದ್ದಾರೆ ಅಲ್ವಾ, 4 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ ರೇಷಿಯೋದಿಂದ ನಾವು ಈಸಿಯಾಗಿ ಅವ್ರ ಪ್ರಾಬ್ಲಮ್ಮು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಎಷ್ಟೆಷ್ಟು ಏಜಸ್ಸು ಅಂತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಮಗ ಮತ್ತು ತಂದೆನ 4 ವರ್ಷ ಆದಮೇಲೆ ಅವ್ರದ್ದು ಎಷ್ಟು ಬರುತ್ತೆ ಒಟ್ಟು ಏಜು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. 4 ವರ್ಷ ಆದಮೇಲೆ ಅಂದರೆ ಮಗನಿಗೆ 4 ವರ್ಷ, ತಂದೆಗೆ 4 ವರ್ಷ. ಸೊ ನಾವು ಇಬ್ಬರದು 4 ವರ್ಷ ಮುಂದೆ ಬರಬೇಕು ಅಂದರೆ ಇವ್ನಿಗೆ 4 ವರ್ಷ ಆಗಿರುತ್ತೆ, ಇವ್ನಿಗೂ 4 ವರ್ಷ ಆಗಿರುತ್ತೆ ಅಲ್ವಾ. ಸೊ ಟೋಟಲ್ ಎಷ್ಟಾಯಿತು, 8 ವರ್ಷ. ಯಾವಾಗ 4 ವರ್ಷಗಳ ನಂತರ ಅವರಿಬ್ಬರ ಒಟ್ಟು ಮೊತ್ತ ಎಷ್ಟಾಗುತ್ತೆ, 60 ಅಲ್ವಾ. 4 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಎಷ್ಟು ವರ್ಷ ಆಗುತ್ತೆ, ಅವ್ರ ತಂದೆ ಮಗನ ಒಟ್ಟು ವಯಸ್ಸು ಎಷ್ಟಾಗುತ್ತೆ, 60 ವರ್ಷ ಆಯಿತು. ಸೊ 4 ವರ್ಷ ಆದಮೇಲೆ ನಮಗೆ ರೇಷಿಯೋ ಎಷ್ಟಿದೆ ತಂದೆ ಮತ್ತು ಮಗನದು, 4:1. ಸೊ 4:1 ಅಂದರೆ 5 ರೇಷಿಯೋ ಆಯಿತು. ಸೊ 5 ರೇಷಿಯೋ 4 ವರ್ಷ ಆದಮೇಲೆ ಒಟ್ಟು ಏಜ್ ಎಷ್ಟಾಯಿತು, 60 ಏಜ್ ಆಯ್ತಲ್ವ ಅವ್ರದ್ದು. ಸೊ ರೇಷಿಯೋ 5 60 ಆಯಿತು ಅಂದರೆ 1 ರೇಷಿಯೋದು ಎಷ್ಟಾಯಿತು, 12 ಅಲ್ವಾ. 12 ಇಲ್ಲಿ 60, 60ನ 5ರಿಂದ ಭಾಗ ಮಾಡಿದ್ರೆ 12 ಟೈಮ್ಸ್ ಅಲ್ವಾ, 12 5 60 ತಾನೆ. ಸೊ 1 ರೇಷಿಯೋ 12 ಆಯಿತು ಅಂದರೆ, ಸೊ ನಮಗೆ 4 ವರ್ಷ ಆದಮೇಲೆ ತಂದೆದು ಎಷ್ಟಿದೆ, 4 ಇದೆ. 4 ರೇಷಿಯೋ ಎಷ್ಟಾಗುತ್ತೆ, 48 ಅಲ್ವಾ. ಸೊ 1 ರೇಷಿಯೋ 12 ವರ್ಷ ಆಯಿತು, 4 ರೇಷಿಯೋ 48 ವರ್ಷ ಆಯಿತು. ಅವ್ರ ಪ್ರಶ್ನೆ ಅಂತ ಕೇಳಿದರೆ ಮಗನ ಪ್ರಸ್ತುತ ವಯಸ್ಸು ಎಷ್ಟು. ಪ್ರಸ್ತುತ ಅಲ್ಲಿ ಪ್ರಸ್ತುತ ದಿಲು ಬರಬೇಕು. 4 ವರ್ಷ ಆದಮೇಲೆ ರೇಷಿಯೋ ಎಷ್ಟಿದೆ, 1 ಇದೆ, 4 ಇದೆ. ನಾವು 4 ವರ್ಷ ರೇಷಿಯೋ, 4 ವರ್ಷ ಆದಮೇಲೆ ಮಗನಿಗೆ 12 ವರ್ಷ ಆಗುತ್ತಂತೆ, ತಂದೆಗೆ ಎಷ್ಟು ವರ್ಷ ಆಗುತ್ತೆ, 48 ವರ್ಷ ಆಗುತ್ತೆ. ಬಟ್ ಮಗಂದು ಕೇಳಿರೋದ್ರಿಂದ 4 ವರ್ಷ ಆದಮೇಲೆ 12 ವರ್ಷ ಅಂದರೆ ಪ್ರೆಸೆಂಟ್ಗೆ ಹೋಗ್ಬೇಕು ಅಂದರೆ ಏನು ಮಾಡ್ತೀವಿ ನಾವು, -4 ಮಾಡ್ತೀವಲ್ವಾ. ಸೊ 12 - 4 ಮಾಡಿ ಎಷ್ಟಾಗುತ್ತೆ, 8 ವರ್ಷ ಆಗುತ್ತೆ. ನೋಡಿ ನಿಮಗೆ ಈಗ ಪ್ರೆಸೆಂಟು ನಿಮಗೆ 8 ವರ್ಷ ಇದೆ ಅಂದಮೇಲೆ 4 ವರ್ಷ ಆದಮೇಲೆ ನಿಮ್ಗೆ ಎಷ್ಟು ವರ್ಷ ಆಗುತ್ತೆ, 12 ವರ್ಷ ಅಲ್ವಾ. ಸೊ ಅದೇ ರೀತಿ 4 ವರ್ಷ ಆದಮೇಲೆ ಅವನಿಗೆ 12 ವರ್ಷ ಆಗಿದೆ ಅಂದರೆ 4 ವರ್ಷ ಹಿಂದಕ್ಕೆ ಹೋಗಬೇಕು, ಪ್ರಸ್ತುತಕ್ಕೆ ಹೋಗಬೇಕು ಅಂದರೆ ಹಿಂದಕ್ಕೆ ಹೋಗ್ಬೇಕಲ್ವಾ. ಸೊ -4 ಮಾಡಿದ್ರೆ 8 ವರ್ಷ. ಸೊ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂದರೆ 8 ವರ್ಷ. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ 3 ವರ್ಷಗಳ ಹಿಂದೆ 5:7 ಆಗಿತ್ತು. 13 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 9:11 ಆಗಿರುತ್ತದೆ. ಬಿಯ ಪ್ರಸ್ತುತ ವಯಸ್ಸು ಸಿಯ ಪ್ರಸ್ತುತ ವಯಸ್ಸಿಗಿಂತ 11 ವರ್ಷ ಕಡಿಮೆ ಇದ್ದರೆ ಸಿಯ ಪ್ರಸ್ತುತ ವಯಸ್ಸು ಎಷ್ಟು. ನೋಡಿ, ಎ ಮತ್ತು ಬಿದು ರೇಷಿಯೋ ಎಷ್ಟಿದೆ ಅಂದರೆ 3 ವರ್ಷಗಳ ಹಿಂದೆ ಎ ಮತ್ತು ಬಿಯ ರೇಷಿಯೋ ಎಷ್ಟಿತ್ತು, 5:7 ಅಲ್ವಾ. ನೆಕ್ಸ್ಟ್ 13 ವರ್ಷ ಆದಮೇಲೆ ಅವರಿಬ್ಬರ ವಯಸ್ಸು ರೇಷಿಯೋ ಎಷ್ಟಿದೆ, 9:11 ಅಲ್ವಾ. ಸೊ ಈ ಥರ ಇದ್ದಾಗ ನಾವು ಯಾವ ಥರ ಮಾಡೋದು, ಪ್ರೀವಿಯಸ್ ಕ್ವಶನ್ನಲ್ಲೆಲ್ಲ ನೋಡಿದ್ವಲ್ಲ. ನೋಡಿ, ಇವೆರಡರ ವ್ಯತ್ಯಾಸ ಎಷ್ಟಿದೆ, 2 ಇದೆ. ಇವೆರಡರ ವ್ಯತ್ಯಾಸ 2 ಇದೆ. ಸೇಮ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಈ ಗ್ಯಾಪ್ ನೋಡ್ತೀವಿ. ಗ್ಯಾಪ್ ಎಷ್ಟಿದೆ ನೋಡಿ, 4. ಇದ್ರೂ ಕೂಡ 4 ಇದೆ. ಸೊ ಈ 4 ಗ್ಯಾಪ್ ಇದೆ ಅಲ್ವಾ. ಈ 4 ಯಾವುದಕ್ಕೆ ಸಮ ಅಂತ ಅಂದರೆ ಇದಕ್ಕೆ ಎಷ್ಟು ವರ್ಷ ಗ್ಯಾಪ್ ಇದೆ, 13 3 16 ಅಲ್ವಾ. ಸೊ 16 ವರ್ಷಕ್ಕೆ ಸಮ. 4 ಗ್ಯಾಪು 16 ವರ್ಷಕ್ಕೆ ಸಮ ಅಂದರೆ ಒಂದು ಗ್ಯಾಪ್ಗೆ ಎಷ್ಟು, 4 ವರ್ಷ ಅಲ್ವಾ. ಸೊ ಒಂದು ಗ್ಯಾಪ್ಗೆ 4 ವರ್ಷ ಆಯಿತು ಅಂದರೆ 5 ಗ್ಯಾಪ್ಗೆ ಎಷ್ಟಿದೆ, 5 ಗ್ಯಾಪ್ಗೆ 20 ವರ್ಷ. 5 ಗ್ಯಾಪ್ಗೆ 20 ಅಂದರೆ 7 ಗ್ಯಾಪ್ಗೆ 28 ಇಯರ್ಸ್. ಸೊ ಎದು 20 ವರ್ಷ, ಬಿದು 28 ವರ್ಷ ಆಯಿತು, ಸರಿನಾ. ಅದು ಯಾವಾಗ, 3 ವರ್ಷದ ಹಿಂದೆ, ಸರಿನಾ. 3 ವರ್ಷದ ಹಿಂದೆ 7ದು 20 ವರ್ಷ ಆಗಿತ್ತು ಅಂದರೆ ಪ್ರೆಸೆಂಟ್ ಎಷ್ಟಾಗುತ್ತೆ, 23 ಅಲ್ವಾ.
3 ವರ್ಷ ಹಿಂದಕ್ಕೆ 20 ವರ್ಷ. ಈಗ ನೋಡಪ್ಪ, ನಿಮಗೆ 3 ವರ್ಷದಿಂದ 20 ವರ್ಷ ಆಗಿತ್ತು ಅಂದರೆ ಇವಾಗ ಎಷ್ಟಿರುತ್ತೆ ಏಜು ಪ್ರೆಸೆಂಟು? 23 ಅಲ್ವಾ? ಸೇಮ್ ಅದೇ ರೀತಿ ಬಿಗೆ 3 ವರ್ಷದಿಂದ 28 ವರ್ಷ ಆಗಿತ್ತು ಅಂದರೆ ಪ್ರೆಸೆಂಟ್ ಎಷ್ಟು? 31 ವರ್ಷ ಅಲ್ವಾ? ಅರ್ಥ ಆಯ್ತಲ್ವಾ? ಇದು ಎದು ಪ್ರೆಸೆಂಟ್ ಇಯರು, ಇದು ಬಿದು ಪ್ರೆಸೆಂಟ್ ಇಯರು. ಕ್ವಶನ್ ಏನಂತ ಕೇಳಿದರೆ ನೋಡಿ, ಬಿಯ ಪ್ರಸ್ತುತ ವಯಸ್ಸು ಸಿಯ ಪ್ರಸ್ತುತ ವಯಸ್ಸಿಗಿಂತ 12 ವರ್ಷ ಕಡಿಮೆ ಇದ್ದರೆ ಬಿಯ ವಯಸ್ಸು ಸಿಗಿಂತ 11 ವರ್ಷ ಕಡಿಮೆ ಇರ್ತದಂತೆ. ಬಿಯ ಪ್ರಸ್ತುತ ವಯಸ್ಸು ಎಷ್ಟು? 31. ಸಿದು ಬೇಕು ಅಂದರೆ ನಾವೇನು ಮಾಡ್ತೀವಿ? 11 ವರ್ಷ ಕಡಿಮೆ ಮಾಡ್ತೀವಿ. 31ರಲ್ಲಿ 11 ವರ್ಷ ಕಡಿಮೆ ಅಂದರೆ 20 ವರ್ಷ ಅಲ್ವಾ? ಸೊ 20 ವರ್ಷ ಆಯಿತು. ಯಾರಿಗೆ? ಸಿಗೆ. ಹಾಗಾದರೆ ಸಿಯ ಪ್ರಸ್ತುತ ವಯಸ್ಸೆಷ್ಟು? ಸಿಗೆ ಎಷ್ಟು ವರ್ಷ? 20 ವರ್ಷ. ಅರ್ಥ ಆಯಿತು ಅಲ್ವಾ? ನೋಡಿ ಇನ್ನೊಮ್ಮೆ ಹೇಳ್ತೀನಿ. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತವು 3 ವರ್ಷಗಳ ಹಿಂದೆ 5:7 ಆಗಿತ್ತು. 13 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 9:11. 3 ವರ್ಷಗಳ ಹಿಂದೆ ಎ ಬಿದು 5:7. 13 ವರ್ಷ ಆದಮೇಲೆ 9:11 ಆಯಿತು. ಸೊ ನಾವು ಗ್ಯಾಪ್ನ ನೋಡ್ಕೋತೀವಿ ಫಸ್ಟ್. ಇವೆರಡರ ಗ್ಯಾಪು ಸೇಮ್ ಇತ್ತು ಅಂದರೆ ನಾವು ಡೈರೆಕ್ಟಾಗಿ ಇವೆರಡರ ಗ್ಯಾಪು ಸೇಮ್ ಇದ್ದೇ ಇರುತ್ತೆ. ಸೊ ಇವೆರಡರ ಗ್ಯಾಪ್ 2 ಇದೆ, ಇವೆರಡರ ಗ್ಯಾಪ್ 2 ಇದೆ ಅಲ್ವಾ? ಗ್ಯಾಪ್ ಇಲ್ಲ ಅಂದರೆ ನಾವು ಗ್ಯಾಪ್ ಮಾಡ್ಕೋಬೇಕು. ಪ್ರೀವಿಯಸ್ ಕ್ವಶನಲ್ಲಿ ನಾನು ಹೇಳಿದ್ದೆ, ಗ್ಯಾಪ್ ಇಲ್ಲ ಅಂದರೆ ನಾವು ಯಾವ ಥರ ಈಕ್ವಲ್ ಗ್ಯಾಪ್ ಮಾಡೋದು ಅಂತ, ಸರಿನಾ? ಗ್ಯಾಪು ಇದೆ ಇರೋದ್ರಿಂದ ಇವೆರಡರ ಗ್ಯಾಪ್ ಎಷ್ಟಾಯಿತು? 4 ಆಯಿತು. 4 ಗ್ಯಾಪು ಎಷ್ಟರದ್ದು? ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ? 16 ವರ್ಷ ಗ್ಯಾಪ್ ಇದೆ. ಸೊ ರೇಷಿಯೋ ಗ್ಯಾಪ್ 4 ಆಯಿತು ಅಂದರೆ ಇಯರ್ಲಿದು 16 ವರ್ಷ ಆಯಿತು. ಸೊ 4ಕ್ಕೆ 16 ಅಂದರೆ 1ಕ್ಕೆ 4 ವರ್ಷ ಆಯಿತು. 1ಕ್ಕೆ 4 ವರ್ಷ ಆಯಿತು ಅಂದರೆ ಏದು ರೇಷಿಯೋ ಎಷ್ಟಿದೆ? 3 ವರ್ಷದಿಂದ 5 ರೇಷಿಯೋಗೆ 20 ವರ್ಷ ಆಯಿತು. ಬಿದು 7 ಇದೆಯಿಂದ 28 ವರ್ಷ ಆಯಿತು. 20, 28 3 ವರ್ಷಗಳ ಹಿಂದೆ ಇರುವಂಥ ಏಜಸ್ಸು. 3 ವರ್ಷ ಆದಮೇಲೆ ಎಷ್ಟಾಯ್ತದೆ ಅಂದರೆ ಪ್ರೆಸೆಂಟೇಜ್ಗೆ 23, 31 ಆಯ್ತದೆ. ಕ್ವಶನಲ್ಲಿ ಏನಂತ ಕೇಳಿದ್ದಾರೆ ಅಂದರೆ ಬಿಯ ಪ್ರಸ್ತುತ ವಯಸ್ಸು ಎಷ್ಟಿದೆ ಅಂದರೆ ಸಿಯ ಪ್ರಸ್ತುತ ವಯಸ್ಸಿಗಿಂತ 11 ವರ್ಷ ಕಡಿಮೆ. ಸಿದು ಪ್ರಸ್ತುತ ವಯಸ್ಸಿಗೋಗಿಂತ ಸಿದ ಪ್ರಸ್ತುತ ವಯಸ್ಸು ಎಷ್ಟಿದೆ ಅಂತ ಹೇಳಿದ್ರೆ ಬಿನ ಪ್ರಸ್ತುತ ವಯಸ್ಸಿಗಿಂತ 11 ವರ್ಷ ಕಡಿಮೆ ಇರ್ತದಂತೆ. ಬಿದ ಪ್ರಸ್ತುತ ವಯಸ್ಸು ಎಷ್ಟು? 31. ಅದಕ್ಕೆ 11 ವರ್ಷ ಕಡಿಮೆ ಮಾಡಿದ್ರೆ ಸಿ ಬರುತ್ತೆ ಅಲ್ವಾ? ಸೊ ಆನ್ಸರ್ ಇಸ್ 20. 18 ವರ್ಷಗಳ ಹಿಂದೆ ಎ ಮತ್ತು ಬಿರ ವಯಸ್ಸುಗಳ ಅನುಪಾತ 10:13. ಎನ ಪ್ರಸ್ತುತ ವಯಸ್ಸು 58 ವರ್ಷ ಆದರೆ 8 ವರ್ಷಗಳ ನಂತರ ಮತ್ತು 8 ವರ್ಷಗಳ ಹಿಂದೆ ಬಿರ ವಯಸ್ಸಿನ ಅನುಪಾತ. ನೋಡಿ, 18 ವರ್ಷದ ಹಿಂದೆ ಎ ಮತ್ತು ಬಿದು ರೇಷಿಯೋ ಎಷ್ಟಿದೆ? 10:13 ಆಯಿತು. ನೆಕ್ಸ್ಟು ಎನ ಪ್ರಸ್ತುತ ವಯಸ್ಸು 58 ವರ್ಷ ಅಂತ ಕೇಳಿದ್ದಾರೆ. ನಮಗೆ ಏದು 18 ವರ್ಷದ ಹಿಂದೆ ರೇಷಿಯೋ 10 ಅಂತ ಗೊತ್ತು. ಬಟ್ ಇಲ್ಲಿ ಏನ ಪ್ರಸ್ತುತ ವಯಸ್ಸೆಷ್ಟು? 58 ವರ್ಷ. ಏದು ಪ್ರೆಸೆಂಟ್ ಇಯರ್ ಎಷ್ಟು? 58 ವರ್ಷ. ಬಟ್ ನಮಗಿಲ್ಲಿ ಕೊಟ್ಟಿರೋ ಡೇಟಾ ಏನು? ಏದು 18 ವರ್ಷದ ಹಿಂದೆ ರೇಷಿಯೋ ಎಷ್ಟಿದೆ? 10 ಇದೆ. ಸೊ ನಾವು ಪ್ರಸ್ತುತಕ್ಕಿಂತ 18 ವರ್ಷ ಕಳೆದ್ರೆ ನಮಗೆ ಆಗ ಏದು 18 ವರ್ಷದ್ದು ಏಜ್ ಎಷ್ಟು ಅಂತ ಸಿಗುತ್ತೆ. ಸೊ -18 ಮಾಡಿದ್ರೆ, ಯಾಕೆ -18 ಮಾಡ್ತಾಯಿದ್ದೀವಿ ಅಂದರೆ 18 ವರ್ಷದ ಹಿಂದೆ ಏದು ಎಷ್ಟಿದೆ? 10 ಇದೆ. ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಏನ ಪ್ರಸ್ತುತದಿಂದ 18 ವರ್ಷ ಕಳಿತೀವಿ, ಸರಿನಾ? 18 ವರ್ಷ ಕಳೆದ್ರೆ 40 ವರ್ಷ ಆಯಿತು. ಸೊ ಏದು 18 ವರ್ಷದಿಂದ ಎಷ್ಟಿದೆ ರೇಷಿಯೋ? 10 ಇದೆ. ಏಜ್ ಎಷ್ಟಿದೆ? 40 ಇದೆ. ಸೊ ಏದು 40 ವರ್ಷ ಆಯಿತು. 10ದು ವ್ಯಾಲ್ಯೂ 40 ಅಂದರೆ 1ಗೆ ಎಷ್ಟಾಗುತ್ತೆ? ಇಲ್ಲಿ ಇಂಟು 4 ಮಾಡೋಣ. 1ರ ಬೆಲೆ ಎಷ್ಟಾಯಿತು? 4 ಅಲ್ವಾ? ಸೊ 1ರ ಬೆಲೆ 4 ಆಯಿತು ಅಂದರೆ ಇದೇ ರೀತಿ ಇದಕ್ಕೂ ಇಂಟು 4 ಮಾಡಿದ್ರೆ 13 52. ಸೊ ಏನ ಏಜ್ ಎಷ್ಟಿದೆ ಅಂದರೆ 40 ಇದೆ. ಬಿದು ಏಜ್ ಎಷ್ಟಿದೆ? 52 ಇದೆ ಅಲ್ವಾ? ಇದು ಯಾವುದ್ರದ್ದು? 18 ವರ್ಷ ಹಿಂದ್ಗಡೆದು. ನಮಗೆ ಪ್ರಶ್ನೆ ಏನಂತ ಕೇಳಿದ್ದಾರೆ? 8 ವರ್ಷಗಳ ನಂತರ ಮತ್ತು 8 ವರ್ಷಗಳ ಹಿಂದೆ ಬಿರ ವಯಸ್ಸಿನ ಅನುಪಾತ ಎಷ್ಟು? 8 ವರ್ಷಗಳ ನಂತರ ಅಂದರೆ ಈಗ 18 ವರ್ಷದಿಂದ 52 ಏಜ್ ಇತ್ತು ಅಂದರೆ ಬಿದು ಪ್ರೆಸೆಂಟ್ ಎಷ್ಟಿರುತ್ತೆ? 18 ಆ್ಯಡ್ ಮಾಡಿ ಅಷ್ಟೇ. 52 + 18 ಎಷ್ಟಾಯಿತು? 70 ಅಲ್ವಾ? ಪ್ರೆಸೆಂಟೇಜ್ದು ಬಿದು ಎಷ್ಟಿದೆ? 70 ವರ್ಷ. ಪ್ರಶ್ನೆ ಏನಂತ ಕೇಳಿದರೆ 8 ವರ್ಷಗಳ ನಂತರ. 8 ವರ್ಷ ನಂತರ ಅಂದರೆ +8 78 ಆಯಿತು. ನೆಕ್ಸ್ಟು ಈ 8 ವರ್ಷಗಳ ಹಿಂದೆ, ಇದಕ್ಕೆ 8 ವರ್ಷಗಳ ಹಿಂದೆ ಎಷ್ಟಾಗುತ್ತೆ? 62. ಇವೆರಡರ ಏನು ಕೇಳಿದರೆ? ರೇಷಿಯೋ ಅಲ್ವಾ? ಏನು ಅನುಪಾತ ರೇಷಿಯೋ ಕೇಳಿದ್ದಾರೆ.
ಇವೆರಡನ್ನು ಒಂದೇ ಮಗ್ಗಿಲಿ ಯಾವುದ್ರಲ್ಲಿ ಹೋಗುತ್ತೆ? 2ರಿಂದ 2 3ಲಿ 6, 1 ಮಿಕ್ಕತ್ತು 2 9ಲಿ 18, ನೆಕ್ಸ್ಟ್ 2 3ಲಿ 6, 2 1ಲಿ 2. ಸೊ ಬಿ ರ ವಯಸ್ಸಿನ ಅನುಪಾತ ಎಷ್ಟು ಅಂದರೆ 39:31.